ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಿತು. ಕಾಯ್ದೆ ವಿಚಾರದಲ್ಲಿ ಮಧ್ಯಂತರ ಆದೇಶ ನೀಡಿದಂತಹ ಸುಪ್ರೀಂ ಕೋರ್ಟ್ ಒಂದಿಷ್ಟು ಪ್ರಮುಖ ಸೂಚನೆಗಳನ್ನು ನೀಡಿದೆ. ಏನು ಆ ಸೂಚನೆಗಳು ಬನ್ನಿ ನೋಡೋಣ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ. ಮುಸ್ಲಿಮೇತರರ ನೇಮಕಾತಿಗೆ ಸುಪ್ರೀಂ ತಡೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ 70ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ. ಅಲ್ಲದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ. ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ. ವಕ್ಫ್ ಕಾಯ್ದೆ ಬದಲಾವಣೆ ಆಗುತ್ತಾ? ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಮಾಡಿದ್ದ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ. ಅಲ್ಲಿಯವರೆಗೆ ವಕ್ಫ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ. ಸೆಕ್ಷನ್ 9-14 ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ. ಯಾವುದೇ ವಕ್ಫ್ ಆಸ್ತಿಯನ್ನ ಡಿನೋಟಿಫೈ ಮಾಡುವಂತಿಲ್ಲ. ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ 1 ವಾರದ ಕಾಲಾವಕಾಶವನ್ನ ನೀಡಿದೆ. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ನೀಡಿದೆ. अदालत ने कहा कि जो वक्फ व यूजर है, जो रजिस्टर्ड हैं और गैजेटेड हैं, उसको गवर्नमेंट डी नोटिफाई नहीं करेगी टिल द नेक्स्ट डेट. तो बड़ी इंपॉर्टेंट बात है कि जो रजिस्टर्ड एंड गैजेटेड हैं वही सिर्फ डी नोटिफाई नहीं होंगे. उसके अलावा संशोधन के हिसाब से सरकार कार्रवाई करने को स्वतंत्र है और जो संशोधित कानून है उस पर किसी भी तरह का अंतरिम आदेश नहीं है और अगली तारीख तक. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದ ಬೆನ್ನಲ್ಲೇ ರಿಯಾಕ್ಟ್ ಮಾಡಿರೋ ಎಐಎಂಐಎಂ ಮುಖ್ಯಸ್ಥ ಇದೊಂದು ಅಸಂವಿಧಾನಿಕ ಕಾಯ್ದೆಯಾಗಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. Court has said that the Central Waqf Council and the State Waqf Board will not be constituted. Waqf by user cannot be deleted. Now there are other provisions also which we as a party have come to the Honorable Supreme Court that calling it unconstitutional. Now whenever it will be heard, our counsel Mr. Nizam Pasha on behalf of me will be arguing it. As you know very well that during the deliberations of the Joint Working Committee, I have given a Dyson report opposing all the amendments that were proposed by the government. ಇನ್ನು ಮುಂದಿನ ವಿಚಾರಣೆ ಮೇ 5ರಂದು ನಡೆಯಲಿದೆ. ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೋರ್ಟ್ ಸೂಚಿಸಿದೆ. ಆದರೆ ವಕ್ಫ್ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಿತು. ಕಾಯ್ದೆ ವಿಚಾರದಲ್ಲಿ ಮಧ್ಯಂತರ ಆದೇಶ ನೀಡಿದಂತಹ ಸುಪ್ರೀಂ ಕೋರ್ಟ್ ಒಂದಿಷ್ಟು ಪ್ರಮುಖ ಸೂಚನೆಗಳನ್ನು ನೀಡಿದೆ. ಏನು ಆ ಸೂಚನೆಗಳು ಬನ್ನಿ ನೋಡೋಣ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ. ಮುಸ್ಲಿಮೇತರರ ನೇಮಕಾತಿಗೆ ಸುಪ್ರೀಂ ತಡೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ 70ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ. ಅಲ್ಲದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ. ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ. ವಕ್ಫ್ ಕಾಯ್ದೆ ಬದಲಾವಣೆ ಆಗುತ್ತಾ? ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಮಾಡಿದ್ದ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ. ಅಲ್ಲಿಯವರೆಗೆ ವಕ್ಫ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ. ಸೆಕ್ಷನ್ 9-14 ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ. ಯಾವುದೇ ವಕ್ಫ್ ಆಸ್ತಿಯನ್ನ ಡಿನೋಟಿಫೈ ಮಾಡುವಂತಿಲ್ಲ. ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ 1 ವಾರದ ಕಾಲಾವಕಾಶವನ್ನ ನೀಡಿದೆ. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ನೀಡಿದೆ. अदालत ने कहा कि जो वक्फ व यूजर है, जो रजिस्टर्ड हैं और गैजेटेड हैं, उसको गवर्नमेंट डी नोटिफाई नहीं करेगी टिल द नेक्स्ट डेट. तो बड़ी इंपॉर्टेंट बात है कि जो रजिस्टर्ड एंड गैजेटेड हैं वही सिर्फ डी नोटिफाई नहीं होंगे. उसके अलावा संशोधन के हिसाब से सरकार कार्रवाई करने को
स्वतंत्र है और जो संशोधित कानून है उस पर किसी भी तरह का अंतरिम आदेश नहीं है और अगली तारीख तक ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದ ಬೆನ್ನಲ್ಲೇ ರಿಯಾಕ್ಟ್ ಮಾಡಿರೋ ಎಐಎಂಐಎಂ ಮುಖ್ಯಸ್ಥ ಇದೊಂದು ಅಸಂವಿಧಾನಿಕ ಕಾಯ್ದೆಯಾಗಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. Court has said that the Central Waqf Council and the State Waqf Board will not be constituted. Waqf by user cannot be deleted. Now, there are other provisions also which we as a party have come to the Honorable Supreme Court that calling it unconstitutional. Now, whenever it will be heard, our counsel, Mr. Nizam Pasha, on behalf of me, will be arguing it. As you know very well that during the deliberations of the Joint Working Committee, I have given a Dyson report opposing all the amendments that were proposed by the government. ಇನ್ನು ಮುಂದಿನ ವಿಚಾರಣೆ ಮೇ 5ರಂದು ನಡೆಯಲಿದೆ. ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೋರ್ಟ್ ಸೂಚಿಸಿದೆ. ಆದರೆ ವಕ್ಫ್ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಿತು. ಕಾಯ್ದೆ ವಿಚಾರದಲ್ಲಿ ಮಧ್ಯಂತರ ಆದೇಶ ನೀಡಿದಂತಹ ಸುಪ್ರೀಂ ಕೋರ್ಟ್ ಒಂದಿಷ್ಟು ಪ್ರಮುಖ ಸೂಚನೆಗಳನ್ನ ನೀಡಿದೆ. ಏನು ಆ ಸೂಚನೆಗಳು, ಬನ್ನಿ ನೋಡೋಣ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ. ಮುಸ್ಲಿಮೇತರರ ನೇಮಕಾತಿಗೆ ಸುಪ್ರೀಂ ತಡೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ 70ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ. ಅಲ್ಲದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ. ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ. ವಕ್ಫ್ ಕಾಯ್ದೆ ಬದಲಾವಣೆ ಆಗುತ್ತಾ? ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಮಾಡಿದ್ದ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ. ಅಲ್ಲಿಯವರೆಗೆ ವಕ್ಫ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ. ಸೆಕ್ಷನ್ 9-14 ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ. ಯಾವುದೇ ವಕ್ಫ್ ಆಸ್ತಿಯನ್ನ ಡಿನೋಟಿಫೈ ಮಾಡುವಂತಿಲ್ಲ. ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ 1 ವಾರದ ಕಾಲಾವಕಾಶವನ್ನ ನೀಡಿದೆ. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ನೀಡಿದೆ. अदालत ने कहा कि जो वक्फ व यूजर है, जो रजिस्टर्ड हैं और गैजेटेड हैं, उसको गवर्नमेंट डी नोटिफाई नहीं करेगी टिल द नेक्स्ट डेट. तो बड़ी इंपॉर्टेंट बात है कि जो रजिस्टर्ड एंड गैजेटेड हैं वही सिर्फ डी नोटिफाई नहीं होंगे, उसके अलावा संशोधन के हिसाब से